ಬಾರ್ ಕೌಂಟರ್ಗೆ ನುಗ್ಗಿ ಪುಡಿ ರೌಡಿಗಳ ದಾಂಧಲೆ ಆಗಿದೆ. ಬಾರ್ ಕ್ಯಾಶಿಯರ್ಗೆ ಹಿಗ್ಗಾಮುಗ್ಗಾ ಥಳಿಸಿರುವಂಥ ಗ್ಯಾಂಗ್ ಇದು. ಹೆಗಡೆ ನಗರದ ಕೇಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಲ್ಲಿ ನಡೆದಿರುವಂಥ ಘಟನೆ. ಬಿಲ್ ಕೊಡದೆ ವಿಲ್ಸನ್ ಎಂಬಾತನಿಂದ ಅಟ್ಟಹಾಸ ಆಗಿದೆ. ಮರುದಿನ ವಿಲ್ಸನ್ ಸ್ನೇಹಿತರ ಜೊತೆ ಬಂದು ಈತ ದಾಂಧಲೆಯನ್ನು ಮಾಡಿದ್ದಾನೆ. ಸಂಪಿಗೆಹಳ್ಳಿ ಠಾಣೆಯಲ್ಲಿ ಈಗ ಕೊಲೆ ಯತ್ನ ಕೇಸ್ ಕೂಡ ದಾಖಲಾಗಿದೆ. ಪರಾರಿಯಾಗಿರುವಂಥ ರೌಡಿ ಗ್ಯಾಂಗ್ ಆಗಿ ಈಗ ಪೊಲೀಸರು ಶೋಧವನ್ನ ಮುಂದುವರಿಸಿದ್ದಾರೆ. ಸಂಪಿಗೆಹಳ್ಳಿ ಠಾಣೆಯಲ್ಲಿ ಕೊಲೆ ಯತ್ನ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಪುಡಿ ರೌಡಿಗಳ ಗ್ಯಾಂಗ್ ಈಗ ಪರಾರಿಯಾಗಿದೆ. ಪೊಲೀಸರು ಬಲೆ ಬೀಸಿರುವಂಥದ್ದು ಬಾರ್ ಕೌಂಟರ್ ಒಳಗೆ ನುಗ್ಗಿ ಈ ರೀತಿಯಾಗಿ ಪುಡಿ ರೌಡಿಗಳ ಹಾವಳಿ ದಾಂಧಲೆ. ಸೊ ಬಾರ್ ಕ್ಯಾಶಿಯರ್ಗೆ ಹಿಗ್ಗಾಮುಗ್ಗಾ ಥಳಿಸಿರುವಂಥ ರೌಡಿ ಗ್ಯಾಂಗ್. ಹೆಗಡೆ ನಗರದ ಕೇಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಒಂದು ಘಟನೆ ಆಗಿದೆ. ಹಲ್ಲೆಯ ದೃಶ್ಯ ಬಾರ್ನ ಸಿಸಿ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿದೆ. ಸೆಪ್ಟೆಂಬರ್ 16ರ ಮಧ್ಯಾಹ್ನ 2 ಗಂಟೆಗೆ ನಡೆದಿರುವಂಥ ಘಟನೆ ಇದು. ಮಧ್ಯಾಹ್ನನೇ. ಇನ್ನು 15ರಂದು ಅಂದರೆ ಸೆಪ್ಟೆಂಬರ್ 15ರಂದು ವಿಲ್ಸನ್ ಚಾಯ್ ಎಂಬಾತನ ಬರ್ತ್ಡೇ ಇರತ್ತಂತೆ. ಬರ್ತ್ಡೇ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಮಯ ಮೀರಿದರೂ ಕೂಡ ಬಾರಿಂದ ಹೊರಗಡೆ ಹೋಗಿಲ್ಲ. ಅವರು ಸರಿಯಾಗಿ ಬಿಲ್ ಕೊಟ್ಟಿಲ್ಲ ಅನ್ನುವಂಥ ವಿಚಾರ. ಸಮಯ ಮೀರಿದರೂ ಕೂಡ ಬಾರಿಂದ ಹೊರಗಡೆ ಬಂದಿಲ್ಲ. ಆಮೇಲೆ ಬಾರ್ಗೆ ಎಷ್ಟು ಬಿಲ್ ಆಗಿದೆ ಅಲ್ಲ ಅದನ್ನೂ ಕೂಡ ಕೊಡಲಿಲ್ಲ. ಆ ವಿಚಾರವಾಗಿ ನಡೆದಿರುವಂಥ ಗಲಾಟೆ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಸಣ್ಣ ಪುಟ್ಟ ವಿಚಾರಕ್ಕಾಗಿ ಈ ರೀತಿಯಾಗಿ ಮನಸೋ ಇಚ್ಛೆ ಹಲ್ಲೆ ಮಾಡುವಂಥ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿನೇ ಆಗ್ತಾ ಇದೆ. ಕ್ಯಾಶು ಕೊಡಲಿಲ್ಲ, ಆದರೆ ಈ ರೀತಿಯಾಗಿ ಸಮಯ ಮೀರಿ ಬಾರಲ್ಲಿ ಇದ್ದು ಮತ್ತೆ ಬಾರ್ ಕ್ಯಾಶಿಯರ್ಗೆ ಈ ರೀತಿ ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಸದ್ಯ ಸಿಕ್ಕಾಕಿಕೊಂಡಿದ್ದಾರೆ. ಹೇಗೆ ಕುಮಾರ್, ಬೆಂಗಳೂರಿನಲ್ಲಿ ಈ ಪುಂಡ ಪೋಖರಿಗಳ ಅಟ್ಟಹಾಸ ಏನಿದೆ ಇದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತದ್ದು. ಏನು ಬಾರ್ ಕ್ಯಾಶಿಯರ್ಗೆ ಹಿಗ್ಗಾಮುಗ್ಗಾ ಥಳಿಸಿ ರೌಡಿ ಗ್ಯಾಂಗ್ ಎಸ್ಕೇಪ್ ಆಗಿರುವಂತದ್ದು. ಹೆಗಡೆ ನಗರದ ಈ ಕೇಸ್ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಈ ಒಂದು ಘಟನೆ ಕೂಡ ನಡೆದಿದೆ. ಇನ್ನು ಹಲ್ಲೆಯ ದೃಶ್ಯ ಈ ಬಾರ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸೆಪ್ಟೆಂಬರ್ 16ನೇ ತಾರೀಕು ಮಧ್ಯಾಹ್ನ ಈ ಒಂದು ಘಟನೆ ನಡೆದಿದೆ. ಅಂದ್ರೆ ಮಧ್ಯಾಹ್ನ ಅಂದ್ರೆ ಸೆಪ್ಟೆಂಬರ್ 15ನೇ ತಾರೀಕು ವಿಲ್ಸನ್ ಜಾಯ್ ಎಂಬ ಬರ್ತ್ಡೇ ಕೂಡ ಇರುತ್ತೆ. ಅಂದ್ರೆ ಈ ಹಿಂದೆ ಸಮಯ ಮೀರಿದ್ರು ಕೂಡ ಅಲ್ಲೇ ಕೂತ್ಕೊಂಡು ಎಣ್ಣೆ ಪಾರ್ಟಿ ಮಾಡಿ ಮತ್ತು ಸರಿಯಾಗಿ ಬಿಲ್ ಕೊಡದೆ ಗಲಾಟೆ ಕೂಡ ಮಾಡಿರ್ತಾರೆ. ಹೀಗಾಗಿ ನೆಕ್ಸ್ಟ್ ಡೇ ಅವರು ಬಾರ್ಗೂ ಕೂಡ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಕ್ಯಾಶಿಯರ್ ಸರಿಯಾಗಿ ನೀವು ಬಿಲ್ ಕಟ್ಟಲ್ಲ, ಗಲಾಟೆ ಮಾಡ್ತೀರಾ ಅನ್ನೋ ಒಂದು ಆಂಗಲ್ ಅಲ್ಲಿ ಕೂಡ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಸಂದರ್ಭದಲ್ಲಿ 4ರಿಂದ 5 ಜನ ಇದ್ದಾರೆ. ರೊಚ್ಚಿಗೆದ್ದು ಈ ಬಾರ್ ಕ್ಯಾಶಿಯರ್ ಮೇಲೆ ಹಲ್ಲೆಯನ್ನ ಮಾಡಿರುವಂಥದ್ದು ಮತ್ತು ಅವಾಚ್ಯ ಶಬ್ದಗಳಿಂದ ಕೂಡ ಬೈದಿರುವಂಥದ್ದು. ಈ ಎಲ್ಲಾ ದೃಶ್ಯಾವಳಿಗಳು ಕೂಡ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಸದ್ಯಕ್ಕೆ ಸಂಪಿಗೆಹಳ್ಳಿ ಪೊಲೀಸರು ಕೂಡ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿರುವಂತಹ ಈ ಗ್ಯಾಂಗ್ ಏನಿದೆ, ಈ ಗ್ಯಾಂಗ್ ಆಗಿ ಪೊಲೀಸರು ಕೂಡ ಬಲೆಯನ್ನ ಬೀಸಿರುವಂತದ್ದು. ಒಟ್ಟಾರೆಯಾಗಿ ಮೊನ್ನೆ ತಾನೇ ನಗರ ಪೊಲೀಸ್ ಆಯುಕ್ತರು ಸಿಟಿ ರೌಂಡ್ಸ್ ಅನ್ನ ಹೊಡೆದಿದ್ದಾರೆ ಮತ್ತು ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾರಾದ್ರೂ ಬಾಲ ಬೀಸಿದ್ರೆ ತಕ್ಷಣಕ್ಕೆ ಅವರ ಬಾಲವನ್ನ ಕಟ್ ಮಾಡಿ ಮತ್ತು ಕಠಿಣ ಕ್ರಮವನ್ನ ತೆಗೆದುಕೊಳ್ಳಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ಇಂತಹ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇರುವಂತದ್ದು. ನಿಜವಾಗ್ಲೂ ಇಂತಹ ಪುಂಡರಿಗೆ ಪೊಲೀಸರ ಭಯ ಇಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ. ಸದ್ಯಕ್ಕಂತೂ ಪ್ರಕರಣ ದಾಖಲಾಗಿದೆ. ಇನ್ನು ಈ ಪರಾರಿ ಆಗಿರುವಂತಹ ಅಂದ್ರೆ ಈ ಗಲಾಟೆ ಮಾಡಿ ಪರಾರಿ ಆಗಿರುವಂತಹ ಆರೋಪಿಗಳಿಗಾಗಿ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.